ನೋಡಿ, ನೀವು ಗಮನಿಸಿ ನೋಡಿ, ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಸ್ವತಃ ವಿಜೇಂದ್ರ ಅವರೇ ಯತ್ನಾಳ್ ಅವ್ರ ಜೊತೆ ಹೇಗಾದ್ರೂ ಹೊಂದ್ಕೊಂಡು ಹೋಗ್ಬೇಕು, ವಿಶ್ವಾಸಕ್ಕೆ ತಗೊಂಡು ಹೋಗ್ಬೇಕು, ರಾಜಿ ಮಾಡ್ಕೋಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ನಿಮ್ಗೆ ಉದಾಹರಣೆ ಕೊಟ್ಟು ಹೇಳ್ತೀನಿ. ಸ್ವತಃ ವಿಜೇಂದ್ರ ಅವರು ಏನೆಲ್ಲ ಪ್ರಯತ್ನ ಮಾಡಿದ್ರು, ಯಾವ್ಯಾವ ಹಂತದಲ್ಲಿ ಮಾಡಿದ್ರು, ಮತ್ತು ಯಾಕೆ ಮಾಡ್ತಾ ಇದ್ದಾರೆ ಇದನ್ನ, ಯತ್ನಾಳ್ ಅವರ ಸ್ಟ್ರೆಂತ್ ಏನು ಮತ್ತು ವಿಜೇಂದ್ರ ಅವರ ಪ್ಲಾನ್ ಏನು, ಇವೆಲ್ಲವನ್ನು ಕೂಡ ವಿವರಿಸಿ ಹೇಳ್ತೀನಿ. ನೋಡಿ, ಬರೀ ಒಂದಲ್ಲ 3 ಸಾಕ್ಷ್ಯಗಳನ್ನ ನಿಮ್ಮ ಎದುರುಗಡೆ ಇಡ್ತೀನಿ. ವಿಜೇಂದ್ರ ಅವರು ಯಾವ ರೀತಿ ಪ್ರಯತ್ನವನ್ನ ಮಾಡಿದ್ದಾರೆ ಯತ್ನಾಳ್ ಅವ್ರ ಜೊತೆ ರಾಜಿ ಸಂಧಾನಕ್ಕೆ, ಅದನ್ನೂ ಹೇಳ್ತೀನಿ. ಅದಕ್ಕೆ ಯತ್ನಾಳ್ ಅವರ ಪ್ರತಿಕ್ರಿಯೆ ಏನು, ಯತ್ನಾಳ್ ಅವರ ಉದ್ದೇಶ ಏನು, ಹಾಗೂ ವಿಜೇಂದ್ರ ಅವರ ಗೇಮ್ ಪ್ಲಾನ್ ಏನು, ಇವೆಲ್ಲವೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅನ್ನೋದರ ಸ್ಪಷ್ಟವಾದ ಸಾಕ್ಷಿಯ ಹಾಗೆ ನಿಮ್ಮ ಎದುರು ಬರುತ್ತೆ. ಏನ್ ನಡೀತಾ ಇದೆ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ, ಯಾಕೆ ವಿಜೇಂದ್ರ ಅವರು ಯತ್ನಾಳ್ ಅವ್ರ ಜೊತೆ ರಾಜಿ ಸಂಧಾನಕ್ಕೆ ಮೇಲ್ಬಿದ್ದು ಹೋಗ್ತಾ ಇದ್ದಾರೆ, ಇದರಿಂದ ವಿಜೇಂದ್ರ ಅವರಿಗೆ ಆಗುವಂತ ಲಾಭ ಏನು, ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ವಿಜೇಂದ್ರ ಅವರು ಸಹಜವಾಗಿ ಯತ್ನಾಳ್ ಅವ್ರ ಜೊತೆ ಒಂದು ರಾಜಿ ಸಂಧಾನದ ಪ್ರಯತ್ನವನ್ನ ಹಿಂದಿನಿಂದಲೂ ಕೂಡ ಮಾಡ್ತಾ ಇದ್ದಾರೆ. ನಾನು 2-3 ಉದಾಹರಣೆ ಕೊಡ್ತೀನಿ. ನೋಡಿ, ಸ್ವತಃ ಯಡಿಯೂರಪ್ಪನವರು ಕೂಡ ಆ ಪ್ರಯತ್ನವನ್ನ ತಮ್ಮ ಹೇಳಿಕೆಯ ಮೂಲಕವೇ ಆರಂಭಿಸಿದ್ರು. ಏನಂದ್ರು ಯಡಿಯೂರಪ್ಪನವರು, ನೋಡಿ, ಯತ್ನಾಳ್ ಬೇರೆಯವರೇನಲ್ಲ, ಅವರು ಕೂಡ ನಮ್ಮವರೇ, ಅವ್ರು ಹೊರಗಿನವರಲ್ಲ ಅನ್ನೋ ಸಂದೇಶವನ್ನು ಕೊಟ್ಟರು. ಅದು ಯಾವಾಗ, ಬಹಳ ತೀವ್ರತರವಾಗಿ ವಿಜೇಂದ್ರ ಹಾಗೂ ಯತ್ನಾಳ್ ಟೀಮ್ ನಡುವೆ ಘರ್ಷಣೆ ನಡೆಯುವಾಗ, ರೇಣುಕಾಚಾರ್ಯ ಟೀಮ್ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಿರುವಾಗ, ಈ ಕಡೆ ಯತ್ನಾಳ್ ತಮ್ಮ ಪಾಡಿಗೆ ತಾವು ಹೋರಾಟವನ್ನ ಮುಂದುವರಿಸ್ಕೊಂಡು ಹೋಗ್ತಿರುವಾಗ, ಆ ಕಡೆ ವಿಜೇಂದ್ರ ಡೆಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಾಗ, ಅದರ ನಡುವೆಯೇ ಯಡಿಯೂರಪ್ಪನವರು ಇಲ್ಲ, ಯತ್ನಾಳ್ ನಮ್ಮವರೇ, ಹೊರಗಿನವರಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಆ ಮೂಲಕ ಒಂದು ಸಾಫ್ಟ್ ಕಾರ್ನರ್, ಆ ರೀತಿಯ ಒಂದು ಮೆಸೇಜ್ನ ಅವ್ರು ಕೊಟ್ಟರು. ಹಾಗೆ ವಿಜೇಂದ್ರ ಅವರು ನೆಟ್ ಮಾಡ್ಕೊಳ್ಳಿ, ಡಿಸೆಂಬರ್ 13ನೇ ತಾರೀಕು ಯತ್ನಾಳ್ ಅವರ ಹುಟ್ಟು ಹಬ್ಬ. ವಿಜೇಂದ್ರ ಅವರು ನೇರವಾಗಿ ಸ್ಪೀಕರ್ ಕಚೇರಿಗೆ ಹೋಗ್ತಾರೆ. ಯಾಕಂದ್ರೆ ಸ್ಪೀಕರ್ ಕಚೇರಿಯಲ್ಲಿ ಯತ್ನಾಳ್ ಅವರು ಇದ್ರಲ್ಲಿ. ಸೊ ಸ್ಪೀಕರ್ ಕಚೇರಿ ಒಳಗೆ ಹೋಗಿ ಆ 4 ಗೋಡೆಗಳ ನಡುವೆ ಯತ್ನಾಳ್ ಅವರಿಗೆ ನಮಸ್ಕಾರ ಮಾಡಿ ವಿಶ್ ಮಾಡ್ತಾರೆ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳಿ ಒಂದು ವಿಶ್ ಮಾಡ್ತಾರೆ. ಈ ಕಡೆ ಯತ್ನಾಳ್ ಅವರು ಕೂಡ ಧನ್ಯವಾದ ಅಂತ ಹೇಳ್ತಾರೆ. ಇದು ಸ್ಪೀಕರ್ ಕಚೇರಿಯ ಒಳಗೆ ನಡೆದದ್ದು. ಇದು 2ನೇ ಪ್ರಯತ್ನ. ಅದಾದ ನಂತರ ವಿಜೇಂದ್ರ ಅವರು ಒಂದು ಭೋಜನ ಕೂಟವನ್ನ, ಔತಣ ಕೂಟವನ್ನ ಏರ್ಪಡಿಸಿದಾಗ ಹಿಂದಿನ ಸಾಲಿನ ತಮ್ಮ ಕುರ್ಚಿಯಿಂದ ಎದ್ದು, ಅವಾಗ ಕಲಾಪ ನಡೀತಾ ಇರಲ್ಲ, ಆ ಟೈಮಲ್ಲಿ ಮುಂದಿನ ಸಾಲಿಗೆ ಬಂದು ಯತ್ನಾಳ್ ಅವ್ರೇನು ಕೂತಿರ್ತಾರೆ ಅಲ್ಲಿ ಬಂದು ಕುಳಿತು, ಅವರ ಪಕ್ಕದಲ್ಲೇ ಕುಳಿತು, 2 ಚೇರ್ ಮಧ್ಯದಲ್ಲಿ ಖಾಲಿ ಇರುತ್ತೆ, ಅಲ್ಲಿ ಕುಳಿತು ಕೈ ಮುಗಿದು, ಹೀಗೊಂದು ಔತಣ ಕೂಟ ಇಟ್ಕೊಂಡಿದ್ದೀನಿ, ಭೋಜನಕ್ಕೆ ಬನ್ನಿ ಅಂತೇಳಿ ಆಹ್ವಾನವನ್ನು ಕೊಡ್ತಾರೆ. ಈ ಕಡೆ ಯತ್ನಾಳ್ ಅವರು ಕೂಡ ಕೈ ಮುಗಿದು ಆಗ್ಲಿ ಅಂತೇಳಿ ನಗ್ತಾರೆ. ಸೊ ಇವೆಲ್ಲವೂ ಕೂಡ ವಿಜೇಂದ್ರ ಅವರು ಸತತವಾಗಿ ಮಾಡ್ತಾ ಇರುವಂತ ಪ್ರಯತ್ನ. ಹೇಗಾದ್ರೂ ಯತ್ನಾಳ್ ಅವ್ರ ಜೊತೆ ವಿಶ್ವಾಸದಿಂದ ಹೋಗ್ಬೇಕು. ಯಾಕೆ ಈ ಪ್ರಯತ್ನ ನಡೀತಾ ಇದೆ? ಯಡಿಯೂರಪ್ಪನವರೇ ಆ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಏನೋ ಒಂದು ಸ್ಟ್ರಾಂಗ್ ರೀಸನ್ ಇರ್ಬೇಕಲ್ಲ. ಖಂಡಿತ ಇದೆ ಸ್ಟ್ರಾಂಗ್ ರೀಸನ್, ಸುಮ್ಮನೆ ಅಲ್ಲ. ನೋಡಿ, ಮೊದಲನೇ ಕಾರಣ ಏನಪ್ಪಾ ಅಂದ್ರೆ, ಯಾವಾಗ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ್ರಲ್ಲ, ಹಾಗೆ ಆಗುವ ಮೊದಲು ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪನವರು, ವಿಜೇಂದ್ರ, ರಾಘವೇಂದ್ರ ಎಲ್ಲರ ಜೊತೆ ಮಾತುಕತೆ ನಡೆಸಿತು. ನೋಡಿ, ಬಹಳಷ್ಟು ಹಿರಿಯರಿದ್ದಾರೆ ಪಕ್ಷದಲ್ಲಿ, ಪಕ್ಷವನ್ನ ಕಟ್ಟದವರಿದ್ದಾರೆ, ಯಡಿಯೂರಪ್ಪನವರಷ್ಟೇ ಸೀನಿಯರ್ಸ್ ಇದ್ದಾರೆ. ಸೊ ಅವರೆಲ್ಲರೂ ಇರುವಾಗ, ಅವರೆಲ್ಲರನ್ನ ಬಿಟ್ಟು ಮೊದಲನೇ ಬಾರಿ ಶಾಸಕರಾಗಿರುವ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ಅವರಿಗೆಲ್ಲ ಏನ್ ಮೆಸೇಜ್ ಕೊಟ್ಟಾಗುತ್ತೆ? ಅವರಿಗೆಲ್ಲ ಸಹಜವಾಗಿ ಮುಜುಗರ ಉಂಟಾಗೋದಿಲ್ವಾ? ಸೊ ಅವರೆಲ್ಲ ಇವ್ರ ಮುಂದೆ ಬಂದು ಇವರ ಆದೇಶವನ್ನ ಪಾಲಿಸುವಂತ ಪರಿಸ್ಥಿತಿ ಯಾಕೆ ಬರ್ಬೇಕು ಅವರಿಗೆ ಅಂತ ಕೇಳಿದಾಗ, ಸ್ವತಃ ಯಡಿಯೂರಪ್ಪನವರು, ಸ್ವತಃ ವಿಜಯೇಂದ್ರ ನೇರವಾಗಿ ಹೇಳಿದ್ರು, ನೋಡಿ, ಅವರೆಲ್ಲರನ್ನು ಕೂಡ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತೇವೆ, ಅವ್ರು ಯಾರಿಗೂ ಕೂಡ ಅವಮಾನ ಆಗೋ ಹಾಗೆ ನಡ್ಕೊಳ್ಳೋದಿಲ್ಲ, ಅವರೆಲ್ಲರೂ ಕೂಡ ಪಕ್ಷದ ಹಿರಿಯರು, ಅವರಿಗೆ ಯಾವುದೇ ಅಗೌರವ ಆಗುವ ಹಾಗೆ ನಾವು ಮಾಡೋದಿಲ್ಲ ಅಂತ ಮಾತು. ಹೈಕಮಾಂಡ್ ಸ್ಪಷ್ಟವಾಗಿ ಹೇಳ್ತು, ನೋಡಿ, ಹಿರಿಯರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ, ಒಂದು ವೇಳೆ ದೂರ ಬಂದ್ರೆ ನೀವೇ ಅದರ ಹೊಣೆಯನ್ನು ಹೊರಬೇಕಾಗುತ್ತೆ ಅಂತ ಆಗ್ಲಿ ಅಂತ ಒಪ್ಕೊಂಡಿದ್ರು. ಯಾಕಂದ್ರೆ ಅವ್ರಿಗೆ ಹೇಗಾದ್ರೂ ರಾಜ್ಯಾಧ್ಯಕ್ಷರಾಗುವಂತ ಧಾವಾಂತ ಇತ್ತಾಗ, ಯಡಿಯೂರಪ್ಪನಿಗೆ ಹೇಗಾದ್ರೂ ಮಾಡಿ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಪಟ್ಟದಲ್ಲಿ ಕೂರಿಸ್ಬೇಕು ಅನ್ನುವಂಥ ಧಾವಾಂತ ಇತ್ತು, ಒಪ್ಕೊಂಡ್ಬಿಟ್ರು. ಸೊ ಈಗ ಏನಾಯ್ತು, ಹಿರಿಯರೆಲ್ಲ ಮುನ್ಸ್ಕೊಂಡ್ರು, ವಿಜೇಂದ್ರ ಡೆಲ್ಲಿಗೆ ಹೋದ್ರು, ಹೈಕಮಾಂಡ್ ನಾಯಕರು ಇದನ್ನೇ ಹೇಳಿದ್ರು, ನಾವು ಆರಂಭದಲ್ಲೇ ಹೇಳಿರ್ಲಿಲ್ವಾ ನಿಮಗೆ, ರಾಜ್ಯಾಧ್ಯಕ್ಷ ಆಗುವಾಗಲೇ ಹೇಳಿಲ್ವಾ, ನೀವೇನು ಹೇಳಿದ್ರಿ, ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿದ್ರಿ, ಈಗ ಏನಾಗ್ತಾ ಇದೆ? ಸೊ ನಿಮ್ಮ ಜವಾಬ್ದಾರಿ, ರಾಜ್ಯಾಧ್ಯಕ್ಷರಾಗಿ ನಿಮ್ಮ ಜವಾಬ್ದಾರಿ,
ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾರೆ. ನಾವು ನೋಟಿಸ್ ಕೊಡ್ತೀವಿ, ಅವರಿಂದ ಉತ್ತರ ತೆಗೆದುಕೊಳ್ತೀವಿ, ಆದರೆ ಯಾವುದೇ ಆಕ್ಷನ್ ತಗೊಳಕ್ಕಾಗಲ್ಲ. ಯಾಕಂದ್ರೆ ಒಬ್ಬ ಜೂನಿಯರ್ನ ನಾವು ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ತಂದಿರುವಾಗ ಸೀನಿಯರ್ಗಳು ಸಹಜವಾಗಿ ಅಸಮಾಧಾನಗೊಳ್ತಾರೆ. ಇದು ಎಕ್ಸ್ಪೆಕ್ಟೆಡ್. ಇದು ಹೀಗಿರುವಾಗ ತಾವು ಸಹಜವಾಗಿ ಅವರೆಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನ ನಿಮ್ಮ ಕಡೆಯಿಂದ ಆಗಬೇಕು ಅಂತ ಹೇಳ್ತಾರೆ. ಇದು ಮೊದಲನೇ ರೀಸನ್. ಇವ್ರು ಯಾಕೆ ಬೆನ್ಬಿಡ್ತಿದ್ದಾರೆ ಅಂದ್ರೆ ಈ ಕಾರಣಕ್ಕಾಗಿ. ರೀಸನ್ ನಂಬರ್ 2, ಪಂಚಮಸಾಲಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಲಿಂಗಾಯತ ಸಮುದಾಯದ ಪಂಚಮಸಾಲಿ ಒಳಪಂಗಡವನ್ನು ಪ್ರತಿನಿಧಿಸುತ್ತಾರೆ. ಲಿಂಗಾಯತ ಸಮುದಾಯದಲ್ಲಿ ಅತಿ ದೊಡ್ಡ ಒಳಪಂಗಡ ಯಾವುದು ಅಂದ್ರೆ ಅದು ಪಂಚಮಸಾಲಿ ಸಮುದಾಯ. ಅತಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅವರು ರಾಜ್ಯದಲ್ಲಿ. ಒಂದು ವೇಳೆ ಯತ್ನಾಳ್ ಅವ್ರನ್ನ ಎದುರು ಹಾಕೊಂಡಿದ್ದೇ ಆದ್ರೆ, ಅವ್ರಿಗೇನಾದ್ರೂ ತೊಂದರೆ ಮಾಡಿದ್ದೇ ಆದ್ರೆ, ಪಂಚಮಸಾಲಿ ಸಮುದಾಯದವರು ಬಿಜೆಪಿಯ ವಿರುದ್ಧ, ವಿಜಯೇಂದ್ರ ವಿರುದ್ಧ ಅಸಮಾಧಾನಗೊಳ್ತಾರೆ. ಅದರ ಪರಿಣಾಮ ಚುನಾವಣೆಯ ಮೇಲೂ ಆಗುತ್ತೆ. ಹೀಗಾಗಿ ಪಂಚಮಸಾಲಿ ಸಮುದಾಯದವ್ರನ್ನ ವಿಶ್ವಾಸದಿಂದ ತೆಗೆದುಕೊಂಡು ಹೋಗ್ಬೇಕು ಅಂದ್ರೆ ಯತ್ನಾಳ್ ಅವ್ರನ್ನು ಕೂಡ ವಿಶ್ವಾಸದಿಂದ ತೆಗೆದುಕೊಂಡು ಹೋಗ್ಬೇಕು. ಸೊ ಈ ಮೆಸೇಜ್ನ ಸ್ವತಃ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಅನಿವಾರ್ಯವಾಗಿ ವಿಜಯೇಂದ್ರ ಅವರು ಯತ್ನಾಳ್ ಅವ್ರನ್ನ, ಪಂಚಮಸಾಲಿ ಸಮುದಾಯವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ನೋಡಿ, ಅವರು ಪಂಚಮಸಾಲಿ ಹೋರಾಟಕ್ಕೂ ಹೋದ್ರು. ಪಂಚಮಸಾಲಿ ಹೋರಾಟಗಾರರ ಮೇಲೆ ಯಾವಾಗ ಲಾಠಿ ಚಾರ್ಜ್ ಆಯ್ತು, ಸ್ವತಃ ತಾವೇ ಸದನದಲ್ಲಿ ನಿಂತು ಅವಕಾಶವನ್ನ ಕೇಳಿ ಪಡೆದು ಮಾತನಾಡಿದ್ರು. ಸೊ ಇವೆಲ್ಲವೂ ಕೂಡ ಹೇಗಾದ್ರೂ ಮಾಡಿ ಆ ಸಮುದಾಯದ ಜೊತೆ, ಯತ್ನಾಳ್ ಅವ್ರ ಜೊತೆ ವಿಶ್ವಾಸದಿಂದ ಇರಬೇಕು ಅನ್ನುವ ಪ್ರಯತ್ನದ ಭಾಗ. ಯಾಕಂದ್ರೆ ಒಂದು ವೇಳೆ ಪಂಚಮಸಾಲಿ ಸಮುದಾಯ ಮುನಿಸ್ಕೊಂಡಿದ್ದೇ ಆದ್ರೆ ಆಗ ವಿಜಯೇಂದ್ರ ಅವರು ಯಶ ಕಾಣ್ಲಿಕ್ಕೆ ಆಗೋದಿಲ್ಲ, ಬಿಜೆಪಿಯು ಕೂಡ ಅಧಿಕಾರಕ್ಕೆ ಬರೋದು ಅಷ್ಟು ಸುಲಭ ಸಾಧ್ಯ ಆಗುವುದಿಲ್ಲ. ಈ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಅವರು ಈ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಮತ್ತೊಂದು ಕಾರಣ ಇದೆ ನೋಡಿ. ವಿಜಯೇಂದ್ರ ಈಗ ಬರೀ ವಿಜಯೇಂದ್ರ ಅಲ್ಲ, ಬರೀ ಶಿಕಾರಿಪುರದ ಶಾಸಕ ಅಲ್ಲ, ಅವರು ರಾಜ್ಯ ಬಿಜೆಪಿಯ ಅಧ್ಯಕ್ಷ. ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿ ಏನೇ ಗೊಂದಲ ಇದ್ರೂ ಅದರ ಹೊಣೆಗಾರಿಕೆ ವಿಜಯೇಂದ್ರ ಅವರದ್ದು, ರಾಜ್ಯಾಧ್ಯಕ್ಷರದ್ದು. ಇಲ್ಲೇನಾದ್ರೂ ಬಿಜೆಪಿ ಇಬ್ಬಾಗ ಆಗಿದೆ ಅನ್ನೋದಾದ್ರೆ, ಹಿರಿಯ ನಾಯಕರೆಲ್ಲ ಕೂಡ ಬೇಸರಗೊಂಡಿದ್ದಾರೆ ಅನ್ನೋದಾದ್ರೆ ವಿಜಯೇಂದ್ರ ಅವ್ರಿಗೆ ನಿರ್ವಹಣೆ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಆಗ್ಬಿಡುತ್ತೆ. ಅವರ ನಾಯಕತ್ವ ಅದು ಪರೀಕ್ಷೆಗೆ ಒಳಪಡಬೇಕಾಗುತ್ತೆ ಅನ್ನುವಂತ ಸಹಜವಾದ ಚರ್ಚೆ ಮುನ್ನೆಲೆಗೆ ಬರುತ್ತೆ. ಅದು ವಿಜಯೇಂದ್ರ ಅವ್ರಿಗೆ ಬೇಕಾಗಿಲ್ಲ. ಮತ್ತೆ ವಿಜಯೇಂದ್ರ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಇವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋದ್ರೆ ಮಾತ್ರ ನಾನು ಯಶಸ್ಸನ್ನ ಕಾಣ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಯಾಕಂದ್ರೆ ನೋಡಿ, ಅದು 4ನೇ ಕಾರಣ. 2028ರವರೆಗೂ ಅದೇ ಚುನಾವಣೆ ಏನಿದೆಯಲ್ಲ, ಆ ಚುನಾವಣೆಯವರೆಗೂ ಕೂಡ, ವಿಧಾನಸಭಾ ಚುನಾವಣೆಯವರೆಗೂ ಕೂಡ ತಾನು ರಾಜ್ಯಾಧ್ಯಕ್ಷನಾಗಿ ಮುಂದುವರೆದಿದ್ದೇ ಆದ್ರೆ, ಇವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿದ್ದೇ ಆದ್ರೆ, ನಾಳೆ ಬಹುಮತ ಬಂದದ್ದೇ ಆದ್ರೆ ನಾನು ಕೂಡ ಮುಖ್ಯಮಂತ್ರಿ ಪಟ್ಟದ ಹಕ್ಕುದಾರ ಆಗ್ತೇನೆ. ಯತ್ನಾಳವರು ಪ್ರಯತ್ನ ಮಾಡ್ಬೋದು, ಮತ್ತೊಬ್ರು ಪ್ರಯತ್ನ ಮಾಡ್ಬೋದು, ನಾನು ಕೂಡ ಒಬ್ಬ ಹಕ್ಕುದಾರ ಆಗಿರ್ತೇನೆ. ಸೊ ಮೊದಲು ಬಹುಮತ ಬರಬೇಕು. ಹಾಗಂದ್ರೆ ಇವರೆಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಯಾರೇ ಒಡೆದು ಹೋದ್ರು ಅದರ ಎಫೆಕ್ಟ್ ಬಿಜೆಪಿಯ ಮೇಲಾಗುತ್ತೆ, ಬರಬಹುದಾದ ಬಹುಮತದ ಮೇಲಾಗುತ್ತೆ. ಇದನ್ನ ಆಲೋಚಿಸಿಯೇ ವಿಜಯೇಂದ್ರ ಈಗ ಇವರೆಲ್ಲರನ್ನೂ ಕೂಡ ತಾವಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಮುಗಿಬಿದ್ದು ಇವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಯಡಿಯೂರಪ್ಪನವ್ರ ಮೇಲೂ ಕೇಸು, ವಿಜಯೇಂದ್ರ ಮೇಲೂ ಕೇಸು, ಕೊರೋನಾ ಅಕ್ರಮದ ಕೇಸು, ಪೋಕ್ಸೋ ಕೇಸು, ಒಂದ್ರ ಮೇಲೆ ಒಂದು ಕೇಸ್ಗಳು ಬೀಳ್ತಾ ಇದೆ. ಹೀಗೆ ಕೇಸ್ಗಳು ಬೀಳ್ತಾ ಇರುವಾಗ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ವಿರುದ್ಧ, ಸಿದ್ದರಾಮಯ್ಯನವರ ವಿರುದ್ಧ ಹೋರಾಟ ಮಾಡಬೇಕು ಅಂದ್ರೆ ಮೊದಲು ತಮ್ಮ ಮನೆಯನ್ನ ಸರಿ ಮಾಡ್ಕೋಬೇಕು. ಸೊ ಆ ಪ್ರಯತ್ನದ ಭಾಗವಾಗಿಯೂ ವಿಜಯೇಂದ್ರ ಅವರು ಇವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದು. ಹೇಗಾದ್ರೂ ಮಾಡಿ ಅವರೆಲ್ಲರನ್ನೂ ಕೂಡ ಒಟ್ಟಿಗೆ ತರುವ ಪ್ರಯತ್ನದ ಭಾಗವಾಗಿ ಈ ಎಲ್ಲ ಕಸರತ್ತು ನಡೀತಾ ಇದೆ. ಇದು ವರ್ಕ್ ಆಗುತ್ತಾ? ಯತ್ನಾಳ್ ಹಾಗೂ ವಿಜಯೇಂದ್ರ ಒಟ್ಟಾಗಿ ಹೋಗಬಹುದಾ? ಹಾಗೊಂದು ವೇಳೆ ಒಗ್ಗೂಡಿ ಮುಂದೆ ಚುನಾವಣೆಗೆ ಹೋದದ್ದೇ ಆದ್ರೆ ಬಿಜೆಪಿ ಅಧಿಕಾರಕ್ಕೆ ಬರಬಹುದಾ? ಅಥವಾ ಏನೇ ಮಾಡಿದ್ರು ಅದು ಸಾಧ್ಯ ಇಲ್ಲ. ಈ ಕಡೆ ಕಾಂಗ್ರೆಸ್ ಅಲ್ಲಿ ಏನಾದ್ರೂ ಒಡಕುಂಟಾದ್ರೆ, ಕಾಂಗ್ರೆಸ್ ಒಡೆದು ಹೋದ್ರೆ, ಒಂದೇ ಡಿ ಕೆ ಶಿವಕುಮಾರ್ ರೆಬಲ್ ಆದ್ರೆ, ಅಥವಾ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ, ಹಾಗೆ ಮಾಡಿದ್ರೆ ಮಾತ್ರ ಚಾನ್ಸ್ ಇರೋದು ಅಂತೀರಾ? ಏನಾಗಬಹುದು? ಈ ಗೇಮ್ ಪ್ಲಾನ್ ಬಿಜೆಪಿಯ ರಾಷ್ಟ್ರೀಯ ನಾಯಕರ ಸಂಧಾನ ಸೂತ್ರ ಫಲವನ್ನ ಕೊಡುತ್ತಾ? ಯಾರಿಗೆ ಇದರಿಂದ ಲಾಭ ಆಗಬಹುದು? ಹಾಗೆ ಈ ಕಾಂಬಿನೇಷನ್ ನಲ್ಲಿ ಮುಂದೆ ಹೋದದ್ದೇ ಆದ್ರೆ, ಚುನಾವಣೆಗೆ ಹೋದದ್ದೇ ಆದ್ರೆ ಮುಂದೆ ಯಾರು ಮುಖ್ಯಮಂತ್ರಿ ಆಗಬಹುದು? ಎಸ್, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.